ನೀವು ನೋಡ್ತಿದ್ರ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ರೂಪೇಶ್. ಎಆರ್ಟಿಒ ಕಚೇರಿಯ ಒಳಗೆ ದಲ್ಲಾಳಿಯ ಹುಟ್ಟುಹಬ್ಬವನ್ನು ಎಆರ್ಟಿಒ ಅಧಿಕಾರಿ ಮತ್ತು ಅವರ ಸಿಬ್ಬಂದಿಗಳು ಕಚೇರಿಯ ಒಳಗೆ ಆಚರಿಸುವವರ ವಿರುದ್ಧ ಕೂಡಲೇ ಈ ಅಧಿಕಾರಿಯನ್ನು ಅಮಾನತು ಮಾಡಬೇಕೆಂದು ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಜಾನಕಿರಿ ಸಾಗರ್ ಒತ್ತಾಯಿಸಿದ್ದಾರೆ. ಸಕಲೇಶಪುರ ಎಆರ್ಟಿಒ ಕಚೇರಿಯ ಒಳಗೆ ಶುಕ್ರವಾರ ದಲ್ಲಾಳಿಯೊಬ್ಬರ ಹುಟ್ಟುಹಬ್ಬವನ್ನು ಎಆರ್ಟಿಒ ಕಚೇರಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕೇಕ್ ಕತ್ತರಿಸಿ ಶಾಲು ಹೊದಿಸಿ ಹುಟ್ಟುಹಬ್ಬವನ್ನು ಕಚೇರಿಯ ಒಳಗೆ ಆಚರಣೆ ಮಾಡುವ ಮೂಲಕ ಸಾರ್ವಜನಿಕರ ಕರ್ತವ್ಯ ನಿರ್ವಹಿಸುವ ಕಚೇರಿಯನ್ನು ದುರುಪಯೋಗ ಮಾಡಿಕೊಂಡಿರುವ ಆರೋಪದ ಮೇಲೆ ಕೂಡಲೇ ಎಆರ್ಟಿಒ ಅಧಿಕಾರಿಯನ್ನು ಮತ್ತು ಎಆರ್ಟಿಒ ಇನ್ಸ್ಪೆಕ್ಟರ್ ಅನ್ನು ಜಿಲ್ಲಾಧಿಕಾರಿಗಳು ಕೂಡಲೇ ಅಮಾನತು ಮಾಡಬೇಕು. ಮಲೆನಾಡು ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ ಅವರು ಒತ್ತಾಯಿಸಿದ್ದು, ಸಕಲೇಶಪುರ ಎಆರ್ಟಿಒ ಕಚೇರಿಯ ಸಿಬ್ಬಂದಿಗಳಿಗಿಂತ ದಲ್ಲಾಳಿಗಳು ಹೆಚ್ಚಾಗಿ ಸಾರ್ವಜನಿಕರು ತಮ್ಮ ಕೆಲಸಗಳಿಗೆ ನೇರವಾಗಿ ಅಧಿಕಾರಿಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಕಷ್ಟ ಸಾಧ್ಯ. ದಲ್ಲಾಳಿಗಳ ಮುಖಾಂತರ ಕೆಲಸಗಳು ಸರಾಗವಾಗಿ ಆಗುತ್ತವೆ. ಈ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟವರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿನ ದಲ್ಲಾಳಿಗಳು ಮನೋಇಚ್ಛೆ ಹಣ ಪಡೆದು ಅಧಿಕಾರಿಗಳಿಗೆ ನೀಡಿ ಸಾರ್ವಜನಿಕರ ಕೆಲಸ ಮಾಡಿಕೊಳ್ಳುವ ದೂರುಗಳು ಸಾಕಷ್ಟು ಬಾರಿ ಕೇಳಿಬರುತ್ತಿದ್ದವು. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸಾರ್ವಜನಿಕರ ಕೆಲಸ ಮಾಡುವ ಕಚೇರಿಯನ್ನು ಅಧಿಕಾರಿಗಳು ದಲ್ಲಾಳಿಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಮೂಲಕ ಕಚೇರಿಯ ಕರ್ತವ್ಯಕ್ಕೆ ಲೋಪವೆಸಗಿದ್ದು, ಕೂಡಲೇ ಇಂತಹ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ಸಕಲೇಶಪುರದಲ್ಲಿ ಏನು ಒಂದು ಘಟನೆ ನಡೆದಿದೆ, ಅದು ಸಹ ಆರ್ಟಿಒ ಕಚೇರಿಯ ಒಳಗಡೆ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಆಚರಣೆ ಮಾಡಲಿಕ್ಕೆ ಅಲ್ಲಿಯ ಆರ್ಟಿಒ ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತೆ ಅಲ್ಲಿಯ ಸಿಬ್ಬಂದಿ ವರ್ಗ ಆರ್ಟಿಒ ಕಚೇರಿಯ ಒಳಗಡೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಅವಕಾಶನ ಕಲ್ಪಿಸ್ಕೊಟ್ಟಿರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ. ಹಾಗೇನೆ ಈ ಏನು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಆ ದಲ್ಲಾಳಿಯ ಬರ್ತ್ಡೇ ಮಾಡ್ಲಿಕ್ಕೆ ಅಂತಹ ಅಧಿಕಾರಿಗಳನ್ನ ತತ್ಕ್ಷಣಕ್ಕೆ ಸಸ್ಪೆಂಡ್ ಮಾಡಬೇಕು. ಸನ್ಮಾನ್ಯ ಶ್ರೀ ಹಾಸನದ DC ಅವರು ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ಆರ್ಟಿಒ ಕಚೇರಿಯ ಒಳಗಡೆ ಈ ದಲ್ಲಾಳಿಗೆ ಏನ್ ಕೆಲಸ? ಈ ದಲ್ಲಾಳಿಗೆ ಯಾಕೆ ನೀವು ಅವಕಾಶ ಮಾಡಿಕೊಟ್ರಿ? ಅದರಲ್ಲೂ ಸಹ ನೀವು ಯೂನಿಫಾರ್ಮ್ ಹಾಕೊಂಡು ಕರ್ತವ್ಯನ ಮಾಡ್ಕೊಂಡು ಒಂದು ಕಾಕಿ ಬಟ್ಟೆನ ಹಾಕೊಂಡು ಅಲ್ಲಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದೀರಾ ಅಂದ್ರೆ ದಲ್ಲಾಳಿಗೂ ನಿಮಗೂ ಏನು ಸಂಬಂಧ? ಈ ದಲ್ಲಾಳಿ ಬಂದ್ಬಿಟ್ಟು ಏನಿಲ್ಲ, ಇವರು ಆರ್ಟಿಒ ಇನ್ಸ್ಪೆಕ್ಟರ್ಗಳಿಗೆ ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ಗಳಿಗೆ ಅಲ್ಲಿ ಬರುವಂತ ಸಾರ್ವಜನಿಕರಿಂದ ಹಣನ ಕಲೆಕ್ಷನ್ ಮಾಡುವಂತ ಕೆಲಸನ ಈ ಒಬ್ಬ ದಲ್ಲಾಳಿ ಮಾಡ್ತಾನೆ. ಯಾಕೆ ಅಂದ್ರೆ ಇಲ್ಲಿ 100 ಜನ ದಲ್ಲಾಳಿಗಳಿದ್ದಾರೆ. 100 ಜನ ದಲ್ಲಾಳಿಗಳದು ಸಹ ಇಲ್ಲಿ ಯಾರು ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿಲ್ಲ, ಹುಟ್ಟುಹಬ್ಬನ ಆಚರಣೆ ಮಾಡಿಲ್ಲ. ಇಲ್ಲಿ ಮಾಡಿರ್ತಕ್ಕಂಥದ್ದು ಈ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬವನ್ನ. ಹಾಗಾಗಿ ನಾನು ಈ ಮುಖಾಂತರ ಏನ್ ಕೇಳ್ಕೊಳ್ತೀನಿ ಅಂತ ಅಂದ್ರೆ, ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಡ್ಲಿಕ್ಕೆ ಸರ್ಕಾರಿ ಕಚೇರಿಯ ಒಳಗಡೆ ಆರ್ಟಿಒ ಕಚೇರಿಯ ಒಳಗಡೆ ಅವಕಾಶನ ಕಲ್ಪಿಸ್ಕೊಟ್ಟಂತಹ ಎಲ್ಲ ನಮ್ಮ ಸನ್ಮಾನ್ಯ ಆರ್ಟಿಒ ಮೇಡಮ್ ಅವರು, ಬ್ರೇಕ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಸಹ ಮೇಡಮ್ ಅವರೇ, ಅವ್ರನ್ನು ಸಹ ತತ್ಕ್ಷಣಕ್ಕೇನೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ವಿಭಿನ್ನವಾದ ಹೋರಾಟವನ್ನ ಮಾಡ್ತೀವಿ. ನಾವು ಸಹ ಕೇಕ್ನ ತಗೊಂಡೋಗಿ ಆರ್ಟಿಒ ಕಚೇರಿನಲ್ಲಿ ನಮಗೂ ಸಹ ಅವಕಾಶ ಮಾಡಿಕೊಡಿ ಹುಟ್ಟುಹಬ್ಬನ ಆಚರಣೆ ಮಾಡ್ಲಿಕ್ಕೆ ಅಂತ ಕೇಳ್ಕೊಳ್ತೀವಿ. ಹಾಗೆ ಈ ಬ್ರೋಕರ್ನ ಅಲ್ಲಿಂದ ಬೇರೆ ಕಡೆಗೆ ಕಳಿಸ್ಕೊಡ್ಬೇಕು. ಈ ಬ್ರೋಕರ್ಗಳ ಹಾವಳಿ ಸಕಲೇಶಪುರದಲ್ಲಿ ಅತಿ ಹೆಚ್ಚು ಆಗಿದೆ. ಯಾಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸಾರ್ವಜನಿಕರಿಂದ ಹಣ ಪೀಕುದು, ತಗೊಂಡೋಗ್ಬಿಟ್ಟು ಈ ಇಂತಹ ಅಧಿಕಾರಿಗಳಿಗೆ ಬಕೆಟ್ ಹಿಡಿಯೋದು. ಬಕೆಟ್ ಹಿಡಿದಾಗ ಈ ಅಧಿಕಾರಿಗಳು ಅವರಿಗೆ ಬಕೆಟ್ ಹಿಡಿಯೋದು. ಯಾವ ತರ ಬಕೆಟ್ ಹಿಡಿಯೋದು ಅಂದ್ರೆ ಇದೇನೆ, ಅವರ ಹುಟ್ಟುಹಬ್ಬನ ಕಚೇರಿ ಒಳಗಡೆ ಮಾಡೋದು. ಇವತ್ತು ಕಚೇರಿಯ ಒಳಗಡೆ ಮಾಡ್ತಾ ಇದ್ರಲ್ಲ, ಕಚೇರಿಯ ಒಳಗಡೆ ಏನಾದ್ರೂ ಅನಾಹುತ, ಬೆಂಕಿಯ ಅನಾಹುತ ಸಂಭವಿಸಿದ್ರೆ, ಇವರು ಆ ಕ್ಯಾಂಡಲ್ನ ಕಚ್ಚುವಾಗ, ಬರ್ತ್ಡೇನ ಸೆಲೆಬ್ರೇಷನ್ ಮಾಡುವಾಗ ಬೆಂಕಿ ಅನಾಹುತ ಆಗಿದ್ರೆ ಎಷ್ಟು ಸಾರ್ವಜನಿಕವಾಗಿ ಎಷ್ಟು ನಷ್ಟ ಆಗ್ತಿತ್ತು, ಎಷ್ಟು ಸಾವಿರಾರು ಫೈಲ್ಗಳು ಸುಟ್ಟೋಗ್ತಾ ಇದ್ದು. ಅಂತ ಭಾರಿ ದೊಡ್ಡ ಅನಾಹುತ ಇವತ್ತು ತಪ್ಪಿದೆ. ಹಾಸನದ DC ಅವರು ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಬೇಕು. ಈ ಅಧಿಕಾರಿಗಳನ್ನ ತತ್ಕ್ಷಣಕ್ಕೇನೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ. MV ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.